26 ಲಕ್ಷ ರೂಪಾಯಿಗಳು ಸಂಬಳ ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ. ನನ್ನ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಆ ಜನಕ್ಕೆ ಯಾವ ನೈತಿಕತೆ ಇಟ್ಕೊಂಡು ಮಾತನಾಡ್ತಾರೆ? ಇವತ್ತು ಶಿಕ್ಷಕರು ಸಂಬಳನೇ ಕೊಡದೆ 13 ತಿಂಗಳಿಂದ ಕೆಲಸ ಮಾಡಿ ಅಂದರೆ ಅವರು ಜೀವನ ಹೆಂಗೆ ಮಾಡಬೇಕು ಶಿಕ್ಷಕರುಗಳು? ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಸಣ್ಣತನದಲ್ಲಿ ಮಾತಾಡ್ತಕ್ಕಂಥದ್ದು ಏನಿದೆ, ನಾನು ಯಾತಕ್ಕೆ ವಿಷಯ ಗೊತ್ತಾದ ಮೇಲೆ ಎಷ್ಟು ಸ್ಯಾಲ್ರಿಯ ಒಂದು ಹಣ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಯಾಕೆ ತರಿಸ್ಕೊಂಡೆ ಅಂದರೆ, ಇದಕ್ಕೆ CSR ಫಂಡ್ ಕೊಡಲಿಕ್ಕಾಗಲ್ಲ. ಕೊನೆಗೆ ನಾನು ತೀರ್ಮಾನಕ್ಕೆ ಬಂದೆ, ಪಾಪ ಅವ್ರು ಜೀವನ ಹೇಗೆ ಮಾಡ್ತಾರೆ ಟೀಚರ್ಗಳು ಅಂತ ಹೇಳಿ ಇಲ್ಲಿ ಕೆಲಸ ಮಾಡೋರು. ನನ್ನ ಸಂಬಳ ಏನಿದೆ ಪ್ರತಿ ತಿಂಗಳು ಬರ್ತಕ್ಕಂಥದ್ದು, ಅದನ್ನೇನು ಉಳಿತಾಯ ಮಾಡಿ ಇಟ್ಟಿದ್ದೆ, ನನ್ನ ಸಂಬಳವನ್ನು ನಿಮಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇನೆ. ಅದು ಪಾಪದ ಹಣ ಅಲ್ಲ. ನನಗೆ ಇವತ್ತು ಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಪ್ರತಿ ತಿಂಗಳು ಸಂಬಳ ಏನು ಬರ್ತಾ ಇದೆ, ಆ ಸಂಬಳದ ದುಡ್ಡನ್ನೇ ಇವತ್ತು ಎಲ್ಲ ಶಿಕ್ಷಕರಿಗೆ 13 ತಿಂಗಳು 26 ಲಕ್ಷ ರೂಪಾಯಿ ಪೇಮೆಂಟ್ ಇದೆ ಅಂತಕ್ಕಂಥದ್ದು ನನ್ನ ಗಮನ ಏನು ಸೆಳೆದಿದ್ದೀರಿ. ಪಕ್ಕದ ITI ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಇದೆಲ್ಲ ಸೇರಿ ನಾನೇ